ಆ್ಯಕ್ಚುಲಿ ನಾವೇನೋ ಅಂದ್ಕೊಂಡ್ಬಿಟ್ವಿ, ಇಲ್ಲೇನೋ ಸಿಕ್ಕಿದೆ ನೋಡಿ ನೀವೇ. ನಮ್ಮ ಎಕ್ಸ್ಪೆಕ್ಟೇಷನೇ ಬೇರೆ ಇತ್ತು, ಬಲ್ಮುರಿ ಫಾಲ್ಸ್ ಥರ. ಪಿತೃಪಕ್ಷ ಅಂದರೆ ತುಂಬ ವರ್ಷನೇ ಆಯಿತು ನಾನು ಗದ್ದೆಲಿ ಈ ಥರ ನಡ್ಕೊಂಡ್ಬರ್ತೆ. ಹೆಂಡತಿ ಫೋಟೋ ತೆಗಿಯೋಕ್ಕಿಂತ ಜಾಸ್ತಿ ಈ ಬೈಕಿನ ಫೋಟೋನೇ ತೆಗಿತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ನಾನು ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ, ರೋಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅಂತ ಹೋಗ್ತಾ ಹೇಳ್ತೀವಿ. ಸೊ ಅನ್ಫಾರ್ಚುನೇಟ್ಲಿ ನಮ್ಮ ಮೈಕ್ ರಿಸೀವರ್ ಮೊಬೈಲ್ಗೆ ಕನೆಕ್ಟ್ ಆಗದೆ ಇರೋ ಕಾರಣ ನಾವು ಮಾತಾಡಿದ್ದು ಏನು ರೆಕಾರ್ಡೇ ಆಗಿಲ್ಲ ಗೈಸ್. ಬಟ್ ಇಟ್ಸ್ ಓಕೆ. ಇವತ್ತು ನಾವು ಹೋಗ್ತಾ ಇರೋದು ಬೆಳಗೊಳಕಟ್ಟೆ ವಾಟರ್ ಫಾಲ್ಸ್. ಇದು ಮೈಸೂರು ಸಿಟಿಯಿಂದ ಒಂದು 18 ಕಿಲೋಮೀಟ್ರ್ ದೂರ ಇದೆ. ಸೊ ಇನ್ನೇನು ಫ್ಯೂ ಡೇಸಲ್ಲಿ ನಾವು ಮೈಸೂರು ಬಿಟ್ಟು ಹೋಗ್ತಿದ್ದೀವಿ. ಅಷ್ಟರೊಳಗಡೆ ನಾವು ಯಾವ್ಯಾವ ಪ್ಲೇಸಸ್ ಎಲ್ಲ ನೋಡಿಲ್ಲ ಅದನ್ನೆಲ್ಲ ನೋಡಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇದು ಒಂದು. ಆ್ಯಂಡ್ ಈ ಪ್ಲೇಸ್ನ ಒಂದು ರೀಲಲ್ಲಿ ನೋಡಿ ನಾನು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ರೀಲ್ಸಲ್ಲಿ ನೋಡಿ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ಗೆ ಇತ್ತು. ಬೇರೆ ಲೆವೆಲ್ಗೆ ಅಂದರೆ ಬಲ್ಮುರಿ ಫಾಲ್ಸ್ ಥರ ಇತ್ತು. ಸೊ ಈ ಪ್ಲೇಸ್ ಚೆನ್ನಾಗಿಲ್ಲ ಅಂತೇನಿಲ್ಲ, ಆ್ಯಕ್ಚುಲಿ ಚೆನ್ನಾಗಿದೆ ಆ್ಯಂಡ್ ಟೈಮ್ ಸ್ಪೆಂಡ್ ಕೂಡ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅನಿಸುತ್ತೆ. ಅಯ್ಯಯ್ಯೋ ಗೈಸ್, ಆ್ಯಕ್ಚುಲಿ ನಾವೇನೋ ಅಂದ್ಕೊಂಡ್ಬಿಟ್ವಿ, ಇಲ್ಲೇನೋ ಸಿಕ್ಕಿದೆ ನೋಡಿ ನೀವೇ. ನಾನು ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು. ಅಯ್ಯಯ್ಯೋ ಓಕೆ, ಮುಂದೆ ಹೋಗೋಣ. ಹೆಂಗಿದೆ, ನೀರು ಕಮ್ಮಿ ಇದೆ ಅಷ್ಟೇ, ನೀರು ಇದ್ರೆ ಸಕ್ಕತ್ತಾಗಿರೋದು. ನಮ್ಮ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು, ಬಲ್ಮುರಿ ಫಾಲ್ಸ್ ಥರ. ಇದು ಬಿಡುತ್ತೆ, ಹಂಗಿರ್ಲಿಲ್ಲಪ್ಪ. ಹೆಂಗೆಂಗೋ ಇರುತ್ತೆ ಅಂದ್ಕೊಂಡು ಬಂದೆ, ಇಲ್ಲಿ ಹೆಂಗೆಂಗೋ ಇದೆ. ಬಟ್ ಇಟ್ಸ್ ಓಕೆ, ಮುಂದೆ ಹೋಗೋಣ. ಸರ್ವಧರ್ಮ ಇಲ್ಲೊಂದು ಆಶ್ರಮ ಬೇರೆ ಇದೆಯಾ? ಬಟ್ ಆ್ಯಕ್ಚುಲಿ ಇದು ಒಂದು ರೀಲ್ ನೋಡಿದೆ. ಆ ರೀಲಲ್ಲಿ ಈಗ ಹೋಗ್ತಿದ್ದೀವಲ್ಲ, ಈ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತೇನಿಲ್ಲ, ಚೆನ್ನಾಗಿದೆ. ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ನೀರಲ್ಲೆಲ್ಲ ವಾಟ್ ಮಿಸ್ಟರ್ ಭಯ ಆಗಲ್ಲ? ಇಲ್ಲ, KRS ಡ್ಯಾಮ್ ಹತ್ರ ಹೋಗ್ತೀವಲ್ಲ, ಅದು ಭಯ ಆಗುತ್ತೆ. ಆ ಡ್ಯಾಮ್ ಹತ್ರ ಇಷ್ಟೇ ಸಣ್ಣ ಜಾಗ, ನಡೆಯೋಕ್ಕಾಗಲ್ಲ. ನಾನೇನು ಅಂತ ಅಂದ್ಕೊಂಡಿದ್ದೆ ಅಂದರೆ, ಅಡುಗೆ ಮಾಡಿಕೊಂಡು ಇಲ್ಲಿಗೆ ಬಂದು ಊಟ ಮಾಡೋಣ ಅಂತ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ಇದು ಒಳ್ಳೆ ಜಾಗ ಇತ್ತು. ಆ ಪ್ಲ್ಯಾನ್ ನಾವು ಎಕ್ಸಿಕ್ಯೂಟ್ ಮಾಡಿದರೆ ನಾವು ಆ್ಯಕ್ಚುಲಿ ಇಲ್ಲೇ ಬಂದು ಊಟ ಮಾಡ್ಬೋದಿತ್ತು. ಎನಿವೇ ಮನೇಲಿ ನಾನ್ ವೆಜ್ ಮಾಡಿದ್ವಿ ತಾನೇ. ಹಾಂ, ಅಬ್ಬಾ, ಇಲ್ಲಿ ಏನೋ ಮಾಡಿದ್ದಾರೆ, ಪೂಜೆ ಮಾಡಿರ್ತಾರೆ. ಪಿತೃಪಕ್ಷ. ಇವತ್ತು ಹೌದಲ್ಲ. ನೀರು ಇಷ್ಟು ಆಡಿ ಬರೋದಷ್ಟೇ. ಮತ್ತೆ ಹೋಗಿ ಯಾಕೆ ವಾಪಸ್ ಬರ್ತಿದ್ದೀರಾ? ಹೋಗಿ ಅಲ್ಲಿಗೆ ಹೋಗೋಣ, ನೀರು ಹಿಂದೆ ಬರುತ್ತಷ್ಟೇ. ನೀರು ಆರಾಮ ಹೊಡ್ಕೊಂಡು ಅಲ್ಟಾ ಹೊಡ್ಕೊಂಡು ಏನು ಕೈ ಕೊಡಿ. ಜಾರ್ತಿಲ್ವಾ? ಫಸ್ಟು ಯಾವತ್ತು ನಮಸ್ಕಾರ ಮಾಡಬೇಕು ನೀರಿಗೆ. ಏಕೆ ಜಾರುತ್ತೆ? ಅವ್ರ ರೆಸ್ಪೆಕ್ಟ್ ಅದು. ಜಾರುತ್ತೆ, ಬಟ್ ಆದ್ರೆ ನೋಡಿ ಆಳನೇ ಇಲ್ಲ. ನೀನು ಇನ್ ಕೇಸ್ ಬಿದ್ದೆ ಅಂತ ಅನ್ಕೋ, ನೀವು ಮತ್ತೆ ಇಲ್ಲೇ ಇರ್ತೀಯ. ಎಲ್ಲಿ? ಇಲ್ಲಿ ಅಲ್ಲೇ ಕಲ್ಲಲ್ಲ, ಬಟ್ಟೆ ಥಂಡಿ ಆಗುತ್ತೆ. ಒಂದೊಂದೇ ಹೆಜ್ಜೆ ಇಡು ನಿಧಾನಕ್ಕೆ, ಸುಮ್ಮನೆ ಬ್ಲಾಂಕಿಗೆ ಇಡ್ಬೇಡ. ಹೆಜ್ಜೆನ ಇಡಬಾರ್ದು. ಒಬ್ಬ ಹೆಜ್ಜೆನ ಫಸ್ಟ್ ಹೆಜ್ಜೆ ಇಟ್ಟು ಜಾರುತ್ತಾ ಇಲ್ಲ ಅಂತ ಹಿಂಗೆ ಚೆಕ್ ಮಾಡ್ಬೇಕು. ಎಲ್ಲರೂ ಕುತ್ಕೋ. ಹಾಂ, ಏನಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಂದೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಇದೆ ಚೆನ್ನಾಗಿದೆ ಅಲ್ವಾ? ಮೈಕ್ ಹುಷಾರು. ಇದೊಂದು ಫೋಟೋ ತಗೊಂಡು ಹೊರಡೋಣ. ಗದ್ದೆ ನೋಡಬೇಕಾದ್ರೆ ಯಾವಾಗಲೂ ನನ್ನ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ. ಯಾಕೆ ಹೇಳಿ, ಒಂದು ಸಲ ಬಿದ್ದಿದ್ದೆ, ಅದಕ್ಕೆ ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟು ಹೆಲ್ಮೆಟ್ ಬಿಚ್ಚಿ ಎಲ್ಲಾದರೂ ಹೋಗಬೇಕು. ಯಾವಾಗ ನೋಡಿದ್ರು ಹೆಲ್ಮೆಟ್ ಹಿಡ್ಕೊಂಡೇ ಓಡಾಡ್ತೀನಿ ನಾನು.
ನಿಜ ಹೇಳ್ಬೇಕಂದ್ರೆ ತುಂಬ ವರ್ಷನೇ ಆಯಿತು ನಾನು ಗದ್ದೆಲಿ ಈ ಥರ ನಡ್ಕೊಂಬರ್ತೆ. ನಾವೆಲ್ಲ ಗದ್ದೆ ಮಾಡೋ ಟೈಮಲ್ಲಿ ಹಿಂಗೆ ಸೊ ನಮ್ಮದು ಮೆಮೊರೀಸ್ ಏನಂದರೆ ಹಿಂಗೆ ಹೋಗ್ತಾ 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 ಬಂತ ಹಿಂಗೆ ಬಿದ್ದಿದ್ದೆ ಕೆಳಗಡೆ. ತುಂಬ ಚಿಕ್ಕಳಿದೆ ಅವಾಗ. ಎಲ್ಲಿ ನವಿಲು ಗೈಸ್. ನನ್ನ ಗಂಡ ಹೆಂಗೆ ಅಂದರೆ ಹೆಂಡತಿ ಫೋಟೋ ತೆಗಿಯೋಕ್ಕಿಂತ ಜಾಸ್ತಿ ಈ ಬೈಕಿನ ಫೋಟೋನೇ ತೆಗಿತಾರೆ. ಏನು ಸರ್? ಸಾಕು, ಎಷ್ಟು ತೆಗಿತೀರಾ? ಅದಕ್ಕೆ ಹೇಳೋದು ಬೈಕಿಂದು ಅಂತ. ಅದಕ್ಕೆ ಹೇಳೋದು ವಾವ್ ವಾವ್. ಒಂದು ಫೋಟೋನೂ ತೆಗಿಯಲ್ಲ ಹೆಂಡ್ತಿದ್ರು. ಅದಕ್ಕೆ ಹೇಳೋದು ಬಾಯ್ಸಿಗೆ ಮೊದಲು ಹೆಂಡ್ತಿ ಯಾರು? ಬೈಕು. ಬಾಯ್ಸಿಗೆ ಮೊದಲು ಹೆಂಡ್ತಿ ಯಾರು? ಬೈಕು. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಬೋಂಡ ಸೊಪ್ಪು ಕುಡಿಬೇಕು ಅಂತ ಅನ್ಕೊತಿದ್ದೆ. ಫೈನಲಿ ಬೋಂಡ ಸೊಪ್ಪು ಸಿಕ್ತು ಮೈಸೂರಲ್ಲಿ. ಬೋಂಡ ಸೊಪ್ಪು ಅಂದರೆ ಅದೇ ಇಲ್ಲಿದೆಯಲ್ಲ. ಚೊಟ್ಟನ್ ಲೈಫ್ ಸ್ಟೈಲ್ ಚೆನ್ನಾಗಿದೆ. ಹಂಗಾರೆ ಚೊಟ್ಟ ತಿನ್ನೋ ಒಂದು ಬೈಟು ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಬೇಡ, ಬಟ್ ಸ್ವಲ್ಪ ಡಿಪ್ ಆಗಬೇಕಿತ್ತು ಜಾಸ್ತಿ. ಆದ್ರೆ ರೋಡ್ ಆಯಿತು. ಒಂಚೂರು ಡಿಪ್ ಆಗಿದ್ದರೆ ಚೆನ್ನಾಗಿರೋದು. ಓಕೆ ಗೈಸ್, ಮನೆಗೆ ಬಂದ್ವಿ. ಸೊ ನೀರು ದೋಸೆ ನೆನೆಸಿಟ್ಟಿದ್ದೆ, ಇದನ್ನು ರುಬ್ಬಬೇಕು. ಈ ಕಡೆ ಚಿಕನ್ ಸುಕ್ಕ ಇದೆ, ದೋಸೆಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಚಿಕನ್ ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಆ್ಯಂಡ್ ಈ ವ್ಲಾಗ್ನ ನಮ್ಮ ಪುಳ್ಳಿ ನೋಡ್ತಾ ಇದ್ದರೆ 100% ಅವಳು ಮಿಸ್ ಮಾಡ್ಕೊತಾಳೆ. ಕರಾವಳಿ ಸೈಡ್ನವರಿಗೆ ತುಂಬ ಫೇವ್ರೇಟ್ ಆಗಿರುತ್ತೆ ನೀರು ದೋಸೆ ಹಾಗೆ ಚಿಕನ್ ಸುಕ್ಕ. ಸೊ ಅನ್ಫಾರ್ಚುನೇಟ್ಲಿ ಅವಳು ಔಟ್ ಆಫ್ ಕಂಟ್ರಿ ಇರೋದ್ರಿಂದ ಇದೆಲ್ಲ ಸಿಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ. ಸೊ ಮಿಸ್ ಅಂತೂ ಮಾಡ್ಕೊತಾಳೆ 100%. ಟೇಸ್ಟ್ ಹೆಂಗಿದೆ ಅಂತ ರಿವ್ಯೂ ಕೇಳೋಣ. ಒಂದು ಮೊಟ್ಟೆ. ಅಯ್ಯೋ, ತಿಂದೇ ಇಲ್ಲ. ಈರುಳ್ಳಿ ದೋಸೆ ಸುಕ್ಕ. ಈರುಳ್ಳಿ ದೋಸೆನಾ ಅದು? ಸರಿ, ನೀರು ದೋಸೆ ಸುಕ್ಕ ಇಂಟರ್ನ್ಯಾಷನಲ್ ಕಾಂಬಿನೇಷನ್. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ.